ಗೊಗ್ಗಯ್ಯ ಅಂತರಂಗದೊಳಗೂ ಕೂಡ ಕೃಷಿ ಮಾಡಬಹುದು. ಆ ಕೃಷಿ ಎಂತ ಕೃಷಿ ಗೊತ್ತೇನೋ? ಕೇಳೋ ಗೊಗ್ಗಯ್ಯ. ತನುವ ತೋಟವ ಮಾಡಿ ಮನವ ಗುದ್ದೆಲೆಯ ಮಾಡಿ. ಏನು ಹೊರಗಿನ ಹೆಂಗ ತೋಟ ಐತೋ ಹಂಗ ಈ ದೇಹ ಕೂಡ ಒಂದು ತೋಟ. ಈಗೇನು ಕೈಯೊಳಗ ಗುದ್ಲಿ ಹಿಡ್ಕೊಂಡು ಅಗ್ಯಾಕತ್ತಿಯಲ್ಲ, ಹಂಗ ಗುದ್ಲಿ ಅನ್ನೋದು ನಮ್ಮ ದೇಹದೊಳಗೈತಿ. ಯಾವ್ದು ಗುದ್ಲಿ? ತನುವ ತೋಟ ಮನವೇ ಗುದ್ದಲಿ. ಆ ಮನಸ್ಸು ಅನ್ನೋದು ಆ ಗುದ್ಲಿ ಹಿಡ್ಕೋ. ಅದನ್ನ ಹಿಡ್ಕೊಂಡು ಅಗೆದು ಕಳೆದ ನಯ್ಯ ಭ್ರಾಂತಿ ಎಂಬ ಬೇರ. ಕೇವಲ ಹೊಲದೊಳಗಿನ ಬೇರ್ ತೆಗ್ಯಾಕ ಹೋಗ್ತೀವಿ ನಾವು. ಈಗ ಕರಿಕಿ ಅಂತ ಬಂದ್ರೆ ನಾವೇನಂತೀವಿ? ನಟ್ಟು ಕಡಿದಂತಾರ ನೋಡಿ. ಕಡೆ ಗೊತ್ತೈತೇನ್ರಿ? ನಟ್ಟು ಕಡಿದಂದ್ರ ನಟ್ಟು ಕಡಿತೀವಿ ನಾವು. ಅದು ಮ್ಯಾಗಿರ್ತಕ್ಕಂಥ ಬೇರ್ ಅದು ಆಳವಾಗಿ ಇಳಿದಿರ್ತೈತಿ. ಆ ಆಳವಾಗಿ ಇಳಿದಿರ್ತಕ್ಕಂಥ ಬೇರ್ ತೆಗಿಬೇಕು ಅಂತಂದ್ರ ಆಳವಾಗಿ ನಾವು ಗುದ್ಲಿ ತಗೊಂಡು ಹಣ್ಣಬೇಕು. ಹಂಗ ಈ ಮನಸ್ಸಿನೊಳಗೂ ಕೂಡ ಈ ದೇಹದೊಳಗೂ ಕೂಡ ಒಂದು ಏನಪ್ಪ, ಈ ತೋಟದೊಳಗೊಂದು ಬೇರೆ ಐತಿ. ಇದು ಒಂದು ಕರಿಕಿ ಬೇರೆ ಐತಿ. ಇಲ್ಲಿ ನಟ್ಟು ಕಡಿಬೇಕು. ಯಾವ್ದು ಬೇರು? ಭ್ರಾಂತಿ ಎಂಬ ಬೇರು. ಭ್ರಾಂತಿ ಅನ್ನೋ ಬೇರು ನಮ್ಮೊಳಗೈತಿ. ಏನಪ್ಪ ಭ್ರಾಂತಿ? ಇದು ಎಲ್ಲ ನಂದ ಅನ್ನೋ ಭ್ರಾಂತಿ. ಇದನ್ನ ನಾನ ಮಾಡಾಕತ್ತು ಅನ್ನೋ ಭ್ರಾಂತಿ. ಆ ಮೊದಲು ಆ ಭ್ರಾಂತಿ ಎಂಬ ಬೇರ್ ತೆಗಿಬೇಕು.